ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಚುನಾವಣೆಯ ಬಳಿಕ ಆ ಫಲಿತಾಂಶ ಬಿಜೆಪಿಗಂತೂ ಈಗ ಆಡಳಿತದಲ್ಲಿರುವಂತಹ NDAಗಂತೂ ದೊಡ್ಡ ಆಘಾತವನ್ನೇ ಕೊಡ್ತಲ್ಲ. ಅದಾದ ಬಳಿಕ ದೇಶದ ರಾಜಕಾರಣದ ದಿಕ್ಸೂಚಿ ಅಂತಾನೆ ಹೇಳಲಾಗ್ತಿರುವಂತಹ ಈ ಕೆಲವು 3-4 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಈಗಾಗಲೇ 2 ಘೋಷಣೆ ಆಗ್ಲಿಕ್ಕಿದೆ. ಈ ತಿಂಗಳು ಇಲ್ಲ ಮುಂದಿನ ತಿಂಗಳು ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಈ ರಾಜ್ಯಗಳ ಚುನಾವಣೆ. ಅಸಲಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಏನಿದೆ ಜನರ ಮನಸ್ಥಿತಿ? ಲೋಕಸಭೆಯ ಬಳಿಕ ಅದೇ ಮೂಡ್ ಕಂಟಿನ್ಯೂ ಆಗಿದೆಯಾ ಅಥವಾ ಜಸ್ಟ್ ಮಿಸ್ ಆಗೋಯ್ತಲ್ಲ ಅಂತ ಬಿಜೆಪಿ ಬೆಂಬಲಿಸುವರು ಅವರೆಲ್ಲ ಮತ್ತೆ ಬಿಜೆಪಿಗೆ ಬಲ ತುಂಬಬೇಕು ಅಂತ ನಿಂತಿದ್ದಾರೆ, ಅಥವಾ ರಾಹುಲ್ ಗಾಂಧಿಗೆ INDI ಕೂಟಕ್ಕೆ ಬಲ ಜಾಸ್ತಿ ಕೊಡೋಣ, ನಾವು ಬದಲಾವಣೆ ಬೇಕು ಅನ್ನುವ ಗಾಳಿ ಏನಾದ್ರೂ ಬೀಸ್ತಾ ಇದೆಯಾ? ಇದನ್ನ ತೋರಿಸುತ್ತೆ ಈ 4 ರಾಜ್ಯಗಳ ಚುನಾವಣೆ. ಬಹಳ ನಿರ್ಣಾಯಕ. ಮೋದಿ ಅಲೆ ಇದೆ. ಈಗಲೂ ಲೋಕಸಭೆಯಲ್ಲಿ ಏನೋ ಹೆಚ್ಚು ಕಡಿಮೆ ಆಯ್ತಷ್ಟೇ ಅಂತ ಹೇಳಿಕೊಳ್ಳೋದಿಕ್ಕೆ ಈ ರಾಜ್ಯಗಳನ್ನ ಗೆಲ್ಲಬೇಕು. ಮೋದಿ ಅಲೆ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಅಂತ ಸಾಬೀತು ಮಾಡೋದಕ್ಕೆ ಕಾಂಗ್ರೆಸ್ ಈ ರಾಜ್ಯಗಳಲ್ಲಿ ಬಹುತೇಕ ಗೆದ್ದು ತೋರಿಸ್ಬೇಕು. ಸೊ ಇಬ್ಬರಿಗೂ ಪ್ರತಿಷ್ಠೆ, ಇಬ್ಬರಿಗೂ ಸವಾಲಿನ ವಿಚಾರ. ಹಾಗಾದ್ರೆ ಈ ರಾಜ್ಯಗಳಲ್ಲಿ ಏನಾಗತ್ತೆ? ರಾಷ್ಟ್ರ ರಾಜಕಾರಣದ ಈಗಿನ ಪರಿಸ್ಥಿತಿಯ ಅಸಲಿ ಚಿತ್ರಣ ಬಿಚ್ಚಿಡುವಂತಹ ಈ ಫಲಿತಾಂಶದ ಬಗ್ಗೆ ಒಪಿನಿಯನ್ ಪೋಲ್, ಪ್ರತಿಷ್ಠಿತ ಸರ್ವೆ ರಿಪೋರ್ಟ್ ಒಂದು ರಿಲೀಸ್ ಆಗಿದೆ. ಹಾಗಾದ್ರೆ ಏನಾಗತ್ತೆ? ದೊಡ್ಡ ರಾಜ್ಯ ಮಹಾರಾಷ್ಟ್ರದಲ್ಲಿ ಏನಾಗತ್ತೆ? ಮಹಾರಾಷ್ಟ್ರ ರಾಜಕಾರಣದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗ್ತಾನೆ ಇದ್ದಾವೆ. ಎಲೆಕ್ಷನ್ ಹೊತ್ತಿಗೆ ಮತ್ತೊಂದಿಷ್ಟು ಆಚೀಚೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಟ್ಟಿಗೆ ಸಮಸ್ಯೆಗಳೆಲ್ಲ ಅಲ್ಲಿ ಈಗ ಒಂದೊಂದೇ ಹೊರಗಡೆ ಬರ್ತಿರೋದು. ಅದೇ ರೀತಿ ಜಾರ್ಖಂಡ್ ಅಲ್ಲೂ ಕೂಡ ರಾಜಕೀಯ ಸ್ಥಿತ್ಯಂತರದ ಸುಳಿವು ಸಿಗ್ತಾ ಇದೆ. ಇದರ ನಡುವೆ ಈ ಸರ್ವೆ ರಿಪೋರ್ಟ್ ಕುತೂಹಲಕ್ಕೆ ಕಾರಣ ಆಗಿರೋದು. 1 by 1 ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಏನಾಗತ್ತೆ? ಪ್ರತಿಷ್ಠಿತ ಟೈಮ್ಸ್ ನೌ ಸರ್ವೆ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಮಹಾರಾಷ್ಟ್ರದಲ್ಲಿ ಯಾವ ಪಕ್ಷಕ್ಕೆಷ್ಟು, ಯಾವ ಒಕ್ಕೂಟಕ್ಕೆ ಎಷ್ಟು ಬರುತ್ತೆ, ಯಾರು ಅಧಿಕಾರ ಹಿಡಿತಾರೆ, ಈ ಹೊತ್ತಲ್ಲೇನಾದ್ರೂ ಎಲೆಕ್ಷನ್ ಆದ್ರೆ ಈ ಕ್ಷಣದಲ್ಲಿ ಹೇಗಿದೆ ಟ್ರೆಂಡ್ ಅನ್ನೋದನ್ನ ಹೇಳ್ತಾ ಹೋಗ್ತಿರೋದು. ಬಿಜೆಪಿಗಲ್ಲಿ ಎಷ್ಟು ಬರುತ್ತೆ? ಬಿಜೆಪಿಯಲ್ಲಿ ನಾಯಕತ್ವದ ವಿಚಾರದಲ್ಲೇ ಒಂದಿಷ್ಟು ಗೊಂದಲಗಳಿವೆ. ದೇವೇಂದ್ರ ಫಡ್ನವೀಸ್ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರ ಪಕ್ಷಕ್ಕೆ ಅನ್ನೋ ತೀವ್ರ ಕುತೂಹಲ ಇದೆ. ಸದ್ಯ ಅವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಮುಂದೆ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ತಯಾರಿ ನಡೀತಿರೋದ್ರ ಬಗ್ಗೆನೂ ಸುದ್ದಿ ಇದೆ. ಬೇರೊಬ್ಬರನ್ನ ಇಲ್ಲಿ ಪ್ರತಿಷ್ಠಾಪಿಸಬಹುದು ಮಹಾರಾಷ್ಟ್ರ ಬಿಜೆಪಿಯಲ್ಲಿ. ಕಾದ್ ನೋಡ್ಬೇಕು. 95ರಿಂದ 105 ಸೀಟ್ಸ್ ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾ ಇರೋದು ಟೈಮ್ಸ್ ನೌ ಸರ್ವೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ. ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಪೆಟ್ಟು ಬಿತ್ತು. ಅದರಲ್ಲೂ ಮೈತ್ರಿ ಕಾರಣದಿಂದಾಗಿ ಸಮಸ್ಯೆ ಆಯ್ತು ಅನ್ನೋ ಮಾತುಗಳೆಲ್ಲ ಕೇಳಿಬಂದು ಅಜಿತ್ ಪವಾರ್ ಕಡೆಗೆ ಬೆರಳು ತೋರಿಸಿದ್ದೆಲ್ಲ ಆಯ್ತು. ಆದ್ರೆ ಸದ್ಯ ಹೇಗೋ ಪ್ಯಾಚಪ್ ಮಾಡಿಕೊಂಡು ಸರಿದೂಗಿಸ್ಕೊಳ್ಳೋ ಪ್ರಯತ್ನ ಆಗ್ತಿದೆ. 95ರಿಂದ 105 ಬಿಜೆಪಿಗೆ, ಇನ್ನು ಶಿವಸೇನೆ ಶಿಂಧೆ ಬಣಕ್ಕೆ 19ರಿಂದ 24 ಸೀಟ್ಸ್ ಅನ್ನು ಕೊಡ್ತಿದ್ದಾರೆ. NCP ಅಜಿತ್ ಪವಾರ್ ಬಣಕ್ಕೆ 7ರಿಂದ 12 ಮತ್ತು ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ಗೆ 42ರಿಂದ 47, ಉದ್ಧವ್ ಠಾಕ್ರೆ 26ರಿಂದ 31, ಶರದ್ ಪವಾರ್ ಬಣದ NCPಗೆ 23ರಿಂದ 26 ಸೀಟ್ಸ್ ಅಂತ ಕೊಡ್ತಾ ಇರೋದು. ಸೊ ಬಿಜೆಪಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಮಹಾರಾಷ್ಟ್ರದಲ್ಲಿ ಗೆಲುವು ಸಾಧಿಸಲಿದೆ ಅನ್ನುವ ಅಚ್ಚರಿಯ ನಂಬರ್ಸ್ ಅನ್ನೇ ಕೊಡ್ತಿರೋದು. ಮಹಾರಾಷ್ಟ್ರದಲ್ಲಿ ಅಷ್ಟು ಸಲೀಸಿಲ್ವೇ ಇಲ್ಲ. ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ. ಅಲ್ಲಿ ಪ್ರತಿಪಕ್ಷಗಳು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ತಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಒಳ್ಳೆ ಸಾಧನೆ ಮಾಡೋ ಲೆಕ್ಕಾಚಾರದಲ್ಲಿದೆ. ಸೊ ಅಷ್ಟು ಸಲೀಸಿಲ್ಲ. ಬಟ್ ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇದೆ ಈ ಹೊತ್ತಿಗೆ ಖಂಡಿತ ಬಿಜೆಪಿಗೆ ಒಂದು ಎಡ್ಜ್ ಇದೆ. 42 ಸೀಟ್ಸ್ ಅಲ್ಲಿ ಏನಾದರೂ ಆಗಬಹುದು. ರಿಸಲ್ಟ್ ಅತ್ಯಂತ ನಿರ್ಣಾಯಕ ಅನ್ಸೋದೇ ಈ 42 ಸೀಟ್ಸ್ ಅಲ್ಲಿ ಅಂತ ಕೊಡ್ತಾ ಇರೋದು. ಸೊ ಈಗ 288 ಸೀಟ್ಸ್ ಅಲ್ಲಿ ಬಿಜೆಪಿ ಲೀಡ್ ಅಂತ ಅನಿಸಿದ್ರು 42 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರು ಬೇಕಾದ್ರೂ ವಿನ್ ಆಗಬಹುದು ಅಂತಹ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇರೋದು ಟೈಮ್ಸ್ ನೌ ಮ್ಯಾಟ್ರೈಸ್ ಸಮೀಕ್ಷೆ. ಇನ್ನು ಉಳಿದಂತೆ ಹರಿಯಾಣದಲ್ಲಿ ಏನಾಗುತ್ತೆ ಮತ್ತು ಜಾರ್ಖಂಡಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿದಾಗಿ ಈಗ ಚಂಪೈ ಸೊರೆನ್ ಒಂದು ಹೊಸ ಪಕ್ಷ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ, ಅಥವಾ ಬಿಜೆಪಿಗೆ ಸೇರ್ತಾರ ಅನ್ನೋ ಸುದ್ದಿ ಇದೆ. ಏನ್ ಮಾಡಿದ್ರು ಬಿಜೆಪಿಯ ಜೊತೆಗೆ ಅವ್ರು ಇರೋದಂತೂ ಫಿಕ್ಸ್. ಅಲ್ಲಿ ಅಂತ ರಾಜಕೀಯ ಸ್ಥಿತ್ಯಂತರ ಆಗ್ತಾ ಇದೆ. ಪ್ರತ್ಯೇಕವಾಗಿ ಹೋದ್ರೆ ನಮ್ಗೆ ಲಾಭ ಹೆಚ್ಚು ಅನ್ನೋ ಲೆಕ್ಕಾಚಾರ ಆಗಿದೆಯೇನೋ, ಪಕ್ಷದ ಜೊತೆಗೆ ಸೇರ್ಕೊಂಡು ಬಿಟ್ರೆ
ಸುಮ್ಮನೆ ಕೈ ಕೊಡಬಹುದು ವೋಟರ್ಸು ಅಂತ. ಹಾಗಾಗಿ ಅಲ್ಲಿ ಒಂದಿಷ್ಟು ಬದಲಾವಣೆಗಳ ಸುಳಿವು ಸಿಗ್ತಿರೋ ಹೊತ್ತಲ್ಲಿ ಜಾರ್ಖಂಡ್ ಸಮೀಕ್ಷೆ ಏನು ಹೇಳ್ತಾ ಇದೆ, JMM 19-24 ಆಡಳಿತ ಪಕ್ಷ JMM ಮತ್ತೆ ಕಾಂಗ್ರೆಸ್ ಸೇರಿ ಈಗ ಅಲ್ಲಿ ಸರ್ಕಾರ ಮಾಡಿರೋದಲ್ವಾ, BJPಗೆ ಮಿಸ್ ಆಯಿತು ಕೆಲವು ಸ್ಥಾನಗಳಲ್ಲಿ, ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ರು. ಈ ಸಲ JMM 19-24 ಅಂತ ಹೇಳ್ತಿದ್ದಾರೆ ಹೇಮಂತ್ ಸೊರೇನ್ ಅವರ ಪಕ್ಷಕ್ಕೆ. ಕಾಂಗ್ರೆಸ್ 7-12 ಸೀಟ್ಸ್ ಗೆಲ್ಲುತ್ತೆ, BJP 38-43 ಗೆಲ್ಲುತ್ತೆ ಮತ್ತು ಇತರ 2-7 ಸೀಟ್ಸ್. ಸೊ ಜಾರ್ಖಂಡಲ್ಲಿ BJP ಚಂಪೈ ಸೊರೇನ್ ಆಪರೇಷನಲ್ಲಿ ಸಕ್ಸಸ್ ಆಗಿಬಿಟ್ರೆ ಆರಾಮಾಗಿ ಅಧಿಕಾರಕ್ಕೆ ಇರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಆದರೆ ಹರಿಯಾಣದಲ್ಲಿ ಹಾಗಿಲ್ಲ ಪರಿಸ್ಥಿತಿ. ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹರಿಯಾಣದಲ್ಲಿ ಬಹುತೇಕ ಕಾಂಗ್ರೆಸ್ ಗೆಲುವಿನ ಮುನ್ಸೂಚನೆ ಸಿಗ್ತಾ ಇದೆ. ನಾವು 2 ಸರ್ವೆ ರಿಪೋರ್ಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಜನಮತ್ ಪೋಲ್ಸ್ ಮತ್ತು ಇನ್ನೊಂದು ಟೈಮ್ಸ್ ನೌ ಸರ್ವೆ ಪ್ರಕಾರ ಹರಿಯಾಣದಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ಆದರೆ ಅತಂತ್ರ ಫಲಿತಾಂಶ ಅಂತ ಕೊಡ್ತಾ ಇರೋದು ಟೈಮ್ಸ್ ನೌ. BJP 37-42, ಕಾಂಗ್ರೆಸ್ 33-38, ಇತರೆ 3-8 ಸ್ವಾತಂತ್ರ್ಯ ಆಗತ್ತೆ ಅಂತ ಕೊಡ್ತಾ ಇದ್ದಾರೆ. ಆದರೆ ಜನಮತ್ ಪೋಲ್ಸ್ ಕರ್ನಾಟಕದಲ್ಲ ಈ ರಿಸಲ್ಟ್ ಇಷ್ಟೇ ಬರುತ್ತೆ, 20 ಒಳಗೆ ಬರುತ್ತೆ ಅಂತ ಲೋಕಸಭಾ ರಿಸಲ್ಟ್ ಅನ್ನ ಪಕ್ಕಾ ಪ್ರೆಡಿಕ್ಟ್ ಮಾಡಿತ್ತು ಜನಮತ್ ಪೋಲ್ಸ್. ಬಹುತೇಕ ಸರ್ವೆಗಳು BJP ಭರ್ಜರಿ ಬಹುಮತ ಬರುತ್ತೆ ಅಂತಾನೆ ಕೊಟ್ಟಿತ್ತು. ಆದರೆ ಜನಮತ್ ಪೋಲ್ಸ್ BJPಗೆ ಎಷ್ಟು ಬರಬಹುದು ಅನ್ನೋದನ್ನ ಪಕ್ಕಾ ಪ್ರೆಡಿಕ್ಟ್ ಮಾಡಿತ್ತು. ಆ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ಹಾಗಾದ್ರೆ? ಹರಿಯಾಣದಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದರೆ ಜನಮತ್ ಪೋಲ್ಸ್ ಪ್ರಕಾರ 90 ಸೀಟ್ಸ್ ಅಲ್ಲಿ ಕಾಂಗ್ರೆಸ್ 53-55 ಸೀಟ್ಸ್ ಭರ್ಜರಿಯಾಗಿ ಗೆಲ್ಲುತ್ತೆ ಕಾಂಗ್ರೆಸ್. ಹರಿಯಾಣವನ್ನ ಗೆದ್ದುಕೊಳ್ಳಲಿದೆ ಕಾಂಗ್ರೆಸ್ ಅಂತ ಕೊಡ್ತಾ ಇರೋದು. BJP 26-28, ಇತರೆ 8-9. ಸೊ ಎರಡೂ ಸಮೀಕ್ಷೆ ನೋಡೋದಿಕ್ಕೆ ಹೋದ್ರೆ ಕಾಂಗ್ರೆಸ್ ಮತ್ತು BJP ನಡುವೆ ಫೈಟ್ ಆಗುತ್ತೆ ಅತಂತ್ರ ಅಂತ ಟೈಮ್ಸ್ ನಾವು ಕೊಡ್ತಾ ಇದೆ. ಜನಮತ್ ಪೋಲ್ಸ್ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ಕೊಡ್ತಾ ಇದೆ. ಸೊ ಹರಿಯಾಣ ಬಹುತೇಕ ಕಾಂಗ್ರೆಸ್ ಈಗ ಮೇಲುಗೈ ಕಾಣಿಸ್ತಾ ಇರೋದು. ಜಾರ್ಖಂಡಲ್ಲಿ BJPಗೆ ಮೇಲುಗೈ ಕಾಣಿಸ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಮಾತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣಕ್ಕೆ BJPಗೆ ಎಡ್ಜನ್ನು ಕೊಡ್ತಾ ಇದ್ರು ಕೂಡ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆ ಇದೆ. ಅಲ್ಲಿ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗೋ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಈ ಕ್ಷಣಕ್ಕೆ ಕಾಣಿಸೋ ಥರ ಎಲೆಕ್ಷನ್ ಹೊತ್ತಿಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನೇನು ಘೋಷಣೆ ಆಗಬೇಕು, ಮಹಾರಾಷ್ಟ್ರದ ಚುನಾವಣೆ ಕೂಡ ಕಾದು ನೋಡಬೇಕು. ಈ 4 ರಾಜ್ಯಗಳಲ್ಲಿ, ಇನ್ನು ಜಮ್ಮು ಕಾಶ್ಮೀರದ್ದು ಬರಬೇಕು, ಈ 4 ರಾಜ್ಯಗಳಲ್ಲಿ ಮೋದಿ ಮತ್ತೆ ಎಷ್ಟು ಗೆದ್ದು ತೋರಿಸ್ತಾರೆ ಅನ್ನೋದ್ರ ಮೇಲೆ ಮೋದಿ ನಾಯಕತ್ವ ನಿರ್ಧಾರ ಆಗತ್ತೆ. ಮೊದಲೇ ಮೋದಿ ಕೆಳಗಿಳಿಸುವ ಪ್ರಯತ್ನ ಶುರುವಾಗತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರಿಗೆ 75ನೇ ವರ್ಷ ಬರುತ್ತೆ ಮುಂದಿನ ತಿಂಗಳು ಸೆಪ್ಟೆಂಬರಲ್ಲಿ. ಅವರಾಗೆ ಪ್ರಧಾನಿ ಕುರ್ಚಿಯನ್ನು ಬಿಟ್ಟುಕೊಟ್ರೆ ಸರಿ ಇಲ್ಲ, ಇಳಿಸುವ ಪ್ರಯತ್ನ ಬೇರೆ ದಾರಿಯಲ್ಲಿ ಆಗೇ ಆಗತ್ತೆ. ಅವರು RSS ಕೆಲವು ಸಂಪ್ರದಾಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅರ್ಥ ಮಾಡ್ಕೊಂಡು ಕೆಳಗಿಳಿದ್ರು ಒಳ್ಳೇದು ಅನ್ನೋ ಎಚ್ಚರಿಕೆಯ ಸಂದೇಶ ಹೋಗ್ತಾ ಇದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಅದನ್ನು ಓಪನ್ ಆಗಿ ಹೇಳಿದ್ರು, RSS ಮೂಲದ ಮೆಸೇಜ್ ಆಯ್ತು ಅನ್ನೋ ಥರ ಚರ್ಚೆಗಳಾಗ್ತಿವೆ. ರಾಷ್ಟ್ರ ರಾಜಕಾರಣದಲ್ಲಿ ಇನ್ನೊಂದು ತಿಂಗಳಲ್ಲಿ ದೊಡ್ಡ ಬೆಳವಣಿಗೆಯ ಸುಳಿವಿದೆ. ಹಾಗಾಗಿ ಇನ್ನು 1 ತಿಂಗಳು ಅಂದರೆ ಒಂದು 2-3 ತಿಂಗಳು ಕಳೆದು ಹೋಗುತ್ತೆ. ಅದು ತಕ್ಷಣಕ್ಕಾಗಲ್ಲ. ಅದರ ಎಫೆಕ್ಟು ಒಳಗೊಳಗೆ ಶುರುವಾಗಿ ಈ ವರ್ಷದ ಕೊನೆಯಷ್ಟೊತ್ತಿಗೆ ಬ್ಲಾಸ್ಟ್ ಆಗಬಹುದು. ಅಷ್ಟೊತ್ತಿಗೆ ಈ ವಿಧಾನಸಭಾ ಚುನಾವಣೆಗಳಲ್ಲಿ ಏನಾದರೂ BJP ಮೋದಿ ನಾಯಕತ್ವದಲ್ಲಿ ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಒಂದು ಬಲ ಇರುತ್ತೆ. ಅದು ಆಗದೆ ಹೋದ್ರೆ ಮಾತ್ರ ಕಾಂಗ್ರೆಸ್ಗೂ ಒಳ್ಳೆಯ ಅಸ್ತ್ರ ಮತ್ತು ಮೋದಿ ಕೆಳಗಿಳಿಸಬೇಕು ಅನ್ನೋ ಧ್ವನಿಯು ಗಟ್ಟಿ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿಮ್ಮ ನಾಯಕತ್ವ ಇದೆ ಅಂದರೆ ಅನುಕಂಪ ಆದರೂ ಸೃಷ್ಟಿಯಾಗಬೇಕಿತ್ತು. ಲೋಕಸಭೆಯಲ್ಲಿ ಸರಿಯಾಗಿ ಬರಲಿಲ್ಲ ಅನ್ನೋ ಅನುಕಂಪ ಆದರೂ ಇಲ್ಲಿ ರಿಫ್ಲೆಕ್ಟ್ ಆಗಬೇಕಿತ್ತು. ಅದೂ ಆಗಿಲ್ಲ ಅಂದರೆ ನೀವು ಕೆಳಗಿಳಿಯೋದನ್ನೇ ದೇಶ ಬಯಸ್ತಿದೆ ಅಂತ BJPಯ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇದು ಬರೀ BJPಗಲ್ಲ, ಮೋದಿ ನಾಯಕತ್ವದ ಅಳಿವು ಉಳಿವಿನ ವಿಚಾರ ನಿರ್ಧರಿಸುವಂಥ ಚುನಾವಣೆಗಳು. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.